सरकार के निर्देश के अनुसार चिटगुप्पा तालुका की जनता को सूचित किया जाता है कि भारत की जनगणना 2027 का पहला चरण 1 अप्रैल से 15 मई तक किया जाएगा। इस दौरान घरों की सूची और घरों की जनगणना की जाएगी। चिटगुप्पा के तहसीलदार मंजुनाथ पांचाल ने चिटगुप्पा की जनता को सूचित किया है। इस बार जनगणना 2 चरणों में की जा रही है। पहले चरण में घरों की सूची और घरों की जानकारी इकट्ठा की जाएगी। इसके साथ ही नागरिकों को स्वयं गिनती करने की सहायता प्रदान करने की सुविधा दी गई है, जिसके लिए केंद्र सरकार ने एक वेब पोर्टल तैयार किया है। घर का कोई भी सदस्य अपनी मर्जी से इस पोर्टल की मदद से 15 से 20 मिनट में अपने घर की पूरी जानकारी भर सकता है। जनगणना पूरी होने के बाद जब गणनाकर्ता आपके घर आएंगे तो सेल्फ एनुमरेशन आईडी दी जाएगी। यह आईडी मोबाइल या ईमेल से लिया जा सकता है और घर आने पर यह आईडी की गणना करें, उन्हें शेयर करें और इस जागरूकता की प्रक्रिया के लिए कोई शुल्क नहीं लिया जाएगा। यह पूरी तरफ से मुफ्त होगा। चिटगुप्पा से संवाददाता आजिम की रिपोर्ट। देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। ನಾನು ಮಂಜುನಾಥ್ ಪಾಂಚಾಳ್ ತಹಸೀಲ್ದಾರ್ ಚಿಟಗುಪ್ಪ ಈ ಮೂಲಕ ಚಿಟಗುಪ್ಪ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಭಾರತ ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ ಏಪ್ರಿಲ್ 1, 2026ರಿಂದ ಮೇ 15ರವರೆಗೆ ಜನಗಣತಿಯ ಪ್ರಯುಕ್ತ ಮನೆ ಗಣತಿಯ ಕೆಲಸವು ಪ್ರಾರಂಭವಾಗಿದೆ। ಅದಕ್ಕೂ ಮುಂಚಿತವಾಗಿ ಏಪ್ರಿಲ್ 1ರಿಂದ ಏಪ್ರಿಲ್ 15, 2026ರವರೆಗೆ ಎಲ್ಲ ನಾಗರಿಕರು ಮತ್ತು ಚಿಟಗುಪ್ಪ ತಾಲೂಕಿನ ಎಲ್ಲ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಜನಗಣತಿ ಮಾಡಿಕೊಳ್ಳಲು ಭಾರತ ಸರ್ಕಾರ ಒಂದು ವೆಬ್ ಪೋರ್ಟಲ್ನ ಓಪನ್ ಮಾಡಿದೆ। ಆ ವೆಬ್ ಪೋರ್ಟಲ್ ಏನೆಂದರೆ se.census.gov.in ತಾವು ಗೂಗಲಲ್ಲಿ ಲಾಗಿನ್ ಆಗಿಬಿಟ್ಟು ಮೊಬೈಲ್ ಆಧಾರಿತ OTPಯನ್ನು ಅಲ್ಲಿ ನಮೂದು ಮಾಡಿದ ನಂತರ ಕೆಲವೊಂದು ಮಾಹಿತಿಗಳನ್ನು ಕೇಳುತ್ತೆ। ಅಲ್ಲಿ ರಾಷ್ಟ್ರ, ರಾಜ್ಯ, ತಾಲೂಕು, ತಮ್ಮ ಗ್ರಾಮ, ತಮ್ಮ ಮನೆ ಸಂಖ್ಯೆ ಇನ್ನಿತರ ಮಾಹಿತಿಗಳನ್ನು ಸಮರ್ಪಕವಾಗಿ ಯಾವುದೂ ಬಿಡಲಾರದೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ಸಬ್ಮಿಟ್ ಮಾಡಿದ ನಂತರ ತಮಗೆ ಒಂದು ID ಬರುತ್ತೆ। ಆ ಐಡಿಯನ್ನು ತಾವು ಜೋಪಾನವಾಗಿ ಇಟ್ಟುಕೊಳ್ಳಿ। ನಂತರ ಏಪ್ರಿಲ್ 15ರ ನಂತರ ನಮ್ಮ ಗಣತಿದಾರರು ತಮ್ಮ ಮನೆಗೆ ಬಂದಾಗ ಜಸ್ಟ್ ಅವರಿಗೆ ಕೂಲಂಕುಷವಾಗಿ ಗಣತಿ ಮಾಡಲು ಅವಕಾಶ ಇರುವುದಿಲ್ಲ। ತಾವೇ ನೇರವಾಗಿ ಗಣತಿ ಮಾಡಿಕೊಂಡಿರ್ತೀರಿ। ಅವರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ಕೇವಲ ಅವರಿಗೆ ತಮ್ಮ ಮೊಬೈಲ್ ಬಂದಂಥ ಒಂದು ID ಕೊಟ್ಟರೆ ಸಾಕು, ತಮ್ಮ ಗಣತಿ ಮುಕ್ತಾಯವಾಗಿದೆ, ತಮ್ಮ ಮನೆ ಗಣತಿ ಮುಕ್ತಾಯವಾಗಿದೆ ಎಂದು ನೆಕ್ಸ್ಟ್ ಮುಂದಿನ ಮನೆಗೆ ಗಣತಿದಾರರು ಹೋಗುತ್ತಾರೆ। ಹೀಗಾಗಿ ಎಲ್ಲ ಸಾರ್ವಜನಿಕರು ಏಪ್ರಿಲ್ 1, 2026ರಿಂದ 15 ಏಪ್ರಿಲ್ 2026ರವರೆಗೆ ಈ ಒಂದು ಪೋರ್ಟಲ್ ಉಪಯೋಗಿಸಿ ಸ್ವಯಂ ಪ್ರೇರಿತವಾಗಿ ಗಣತಿ ಕಾರ್ಯವನ್ನು ಪೂರ್ಣಗೊಳಿಸಿ ಮ್ಯಾಕ್ಸಿಮಮ್ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡೆದುಕೊಂಡು ಸರ್ಕಾರದ ಒಂದು ಗಣತಿ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿ ಮತ್ತು ಸರ್ಕಾರಕ್ಕೆ ಆಗ್ತಕ್ಕಂಥ ವಿಳಂಬವನ್ನು ತಾವು ಸ್ವಯಂ ಪ್ರೇರಿತ ಗಣತಿ ಮಾಡಿಕೊಂಡಲ್ಲಿ ನಾವು ಸ್ಪೀಡಪ್ ಕೆಲಸ ಗಣತಿ ಕಾರ್ಯ ಮುಗಿಸಲಿಕ್ಕೂ ಸಹಕಾರಿಯಾಗುತ್ತದೆ। ಆದ್ದರಿಂದ ಚಿಟಗುಪ್ಪ ತಾಲೂಕಿನ ಎಲ್ಲ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಗಣತಿ ಕಾರ್ಯವನ್ನು ಕೈಗೊಂಡು ಸರ್ಕಾರಕ್ಕೆ ಮತ್ತು ಗಣತಿ ಕಾರ್ಯಕ್ಕೆ ಕೈ ಜೋಡಿಸಲು ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ। ಧನ್ಯವಾದಗಳು।